ಇನ್ನು ಬೆಂಗಳೂರಲ್ಲಿ 3 ದಿನಗಳಿಂದ ಕಸದ ಸಮಸ್ಯೆ ಜಟಿಲವಾಗ್ತಾ ಇದೆ. ರಾಜಧಾನಿಯ ಕಸವನ್ನು ಹಾಕುವ ಡಂಪಿಂಗ್ ಯಾರ್ಡ್ಗಳ ಸುತ್ತಮುತ್ತಲಿನ ಗ್ರಾಮಸ್ಥರು ಕಸದ ಲಾರಿಗಳನ್ನು ತಡಿತಾ ಇದ್ದಾರೆ. ಆದರೆ ಕಸದ ಲಾರಿಗಳನ್ನು ಜನ ತಾವೇ ಸ್ವಯಂ ಪ್ರೇರಿತವಾಗಿ ತಡೆದಿಲ್ಲ. ಬಿಜೆಪಿ ಶಾಸಕರು ಮಾಡ್ತಾ ಇರುವಂಥ ಕಿತಾಪತಿ ಇದು ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ನೇರ ಆರೋಪವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಬಿಜೆಪಿಯವರು ಒಂದು ವೇಳೆ ಸುಮ್ಮನೆ ಇರದೇ ಇದ್ದರೆ ಅವರ ಮನೆ ಮುಂದೆ ಕಸ ಹಾಕಿಸುವುದಾಗಿ ಡಿ.ಕೆ. ಶಿವಕುಮಾರ್ ಖಡಕ್ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ. ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗಬೇಕು, ಇಲ್ಲ ಬಿಜೆಪಿ ಆಫೀಸ್ಗೆ ಹೋಗಬೇಕು. ಇಂಥ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆನಲ್ಲ. ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ಐಟಿಬಿಟಿ ನಗರ ಬೆಂಗಳೂರಲ್ಲಿ ಮತ್ತೆ ಕಸದ ಕಿರಿಕಿರಿ ಶುರುವಾಗಿದೆ. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಗಳು ರಾರಾಜಿಸುತ್ತಿವೆ. ಇನ್ನು ಮನೆ ಮನೆಯಿಂದಲೂ ಕಸ ಸಂಗ್ರಹಿಸಿ ಡಂಪಿಂಗ್ ಯಾರ್ಡ್ಗಳಿಗೆ ಸುರಿಯಲು ಹೋದ ನೂರಾರು ಲಾರಿಗಳು ನಿಂತಲ್ಲೇ ನಿಂತಿವೆ. ಬಾಗಲೂರಲ್ಲೂ ಕಸದ ಲಾರಿಗಳಿಗೆ ತಡೆಯೊಡ್ಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲೂ ಕಸದ ಲಾರಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಮಹದೇವಪುರ ಕ್ಷೇತ್ರದ ಮಿಟ್ಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲೂ ಬೆಂಗಳೂರಿನ ಕಸ ತುಂಬಿಕೊಂಡು ಹೋಗಿದ್ದ 200ಕ್ಕೂ ಹೆಚ್ಚು ಲಾರಿಗಳನ್ನು ಸ್ಥಳೀಯ ಗ್ರಾಮಸ್ಥರೇ ತಡೆದು ನಿಲ್ಲಿಸಿದ್ದಾರೆ. ಬೆಂಗಳೂರಿನ ಕಸ ತಂದು ಅವೈಜ್ಞಾನಿಕವಾಗಿ ಸುರಿದು ಹೋಗ್ತಾ ಇದ್ದು ಊರಿನವರಿಗೆಲ್ಲ ರೋಗ ಬರ್ತಾ ಇದೆ. ರಸ್ತೆಗಳು ಹಾಳಾಗ್ತಿದೆ. ಅಂತರ್ಜಲ ಹಾಳಾಗಿ ಬೋರ್ವೆಲ್ಗಳಲ್ಲಿ ಕೆಟ್ಟ ನೀರು ಬರ್ತಿದೆ. ಸಮಸ್ಯೆ ಸರಿಪಡಿಸುವವರೆಗೂ ಕಸ ಸುರಿಯಲು ಬಿಡಲ್ಲ ಅನ್ನೋದು ಡಂಪಿಂಗ್ ಯಾರ್ಡ್ ಸುತ್ತಲಿನ ಜನರ ನೇರ ಮಾತು. ಈ ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೊರ್ಸಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಕುಡಿಯೋ ನೀರು ಈಗ ಬೋರ್ ಹಾಕಿದ್ರು, ಕಸ ಹಾಕಿಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದ್ಬಿಟ್ಟಿದೆ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು. ಕುಡಿಯೋಕೆ ಶುದ್ಧ ನೀರು ಕೊಡಿ, ಹಾಳಾಗಿರೋ ರಸ್ತೆಗಳನ್ನು ಸರಿ ಮಾಡಿ, ಕಸದ ದುರ್ವಾಸನೆ ತಪ್ಪಿಸಲು ಕೆಮಿಕಲ್ ಸಿಂಪಡಿಸಿ, ಒಂದು ಆಸ್ಪತ್ರೆ ಕಟ್ಟಿಸಿ, ಡಾಕ್ಟರ್ಗಳನ್ನು ನೇಮಿಸಿ. ಇಷ್ಟೇ ಇಲ್ಲಿನ ಜನರ ಬೇಡಿಕೆ. 2-3 ವರ್ಷಗಳಿಂದ ಬೇಡಿಕೆ ಈಡೇರಿಸ್ತೀವಿ ಅಂತ ಅಧಿಕಾರಿಗಳು ಬೇಕಾಬಿಟ್ಟಿ ಆಶ್ವಾಸನೆ ಕೊಟ್ಟು ಹೋಗ್ತಿದ್ದಾರೆ. ಕೆಲಸ ಮಾತ್ರ ಆಗಿಲ್ಲ ಅನ್ನೋದು ಜನರ ನೇರ ಆರೋಪ. ದುರಂತ ಅಂದ್ರೆ ಇವತ್ತು ಜನರಿಗೆ 2-3 ದಿನದಲ್ಲಿ ಸಮಸ್ಯೆ ಬಗೆಹರಿಸೋ ಉಚಿತ ಆಶ್ವಾಸನೆಯನ್ನ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೊಟ್ಟರು. ಶಾಸಕರಿಗೆ ಸಹ ನಾವು ಹೋಗಿ ಅವರಿಗೆ ಮಾತಾಡ್ತೇವೆ ಮತ್ತು ಲೋಕಲ್ ಜನರಿಗೆ ಸಹ ಮಾತಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಕಸದ ಲಾರಿಗಳನ್ನು ಬೆಂಗಳೂರು ಹೊರವಲಯದ ಗ್ರಾಮಗಳಲ್ಲಿ ತಡೆ ಹಿಡಿದಿದ್ದಾರೆ. ಆದರೆ ಕಸದ ಲಾರಿಗಳನ್ನು ತಡೆದಿರೋದು ಗ್ರಾಮಸ್ಥರಲ್ಲ, ಸ್ಥಳೀಯ ಬಿಜೆಪಿ ಶಾಸಕರ ಬೆಂಬಲಿಗರಂತೆ. ಹೀಗಂತ ಆರೋಪ ಮಾಡಿದ್ದು ಬೇರ್ಯಾರೂ ಅಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾಯಿದ್ರು. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜಯೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ. ಮೊದಲಿಂದ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅಲ್ಲೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಟ್ರೇಟ್ ಮಾಡಿ. ಬಿಜೆಪಿ ಶಾಸಕರಿಂದ ಬ್ಲಾಕ್ ಮೇಲ್ ಆಗ್ತಿದೆ, ಸುಮ್ಮನಿರದಿದ್ರೆ ಮರ್ಸಿಲೆಸ್ ಆಗಿ ಆಕ್ಷನ್ ತಗೊಳ್ತೀನಿ ಅಂತಿದ್ದಾರೆ ಡಿ.ಕೆ. ಶಿವಕುಮಾರ್. ಬಿಜೆಪಿಯವರು ಸುಮ್ಮನಾಗದಿದ್ರೆ ಅಶೋಕ್ ಮನೆಗೋ, ವಿಜೇಂದ್ರ ಮನೆಗೋ, ಇಲ್ಲಾಂದ್ರೆ ಬಿಜೆಪಿ ಕಚೇರಿ ಮುಂದೆನೆ ಕಸ ಸುರಿಸ್ತೀನಿ ಅಂತ ಡಿಸಿಎಂ ಡೈರೆಕ್ಟ್ ವಾರ್ನಿಂಗ್ ಕೊಟ್ರು. ಆದರೆ 2 ದಿನದಲ್ಲಿ ಬೆಂಗಳೂರೇ ಗಬ್ಬೆದ್ದು ಹೋಗುತ್ತೆ ನೋಡ್ತೀರಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಸ ತೆಗೆಯೋಕೆ ಟೆಂಡರ್ಗೆ, ಬಿಲ್ಗೆ 21% ಕಮಿಷನ್ ಫಿಕ್ಸ್ ಆಗಿದೆ. ಕಸದ ಮಾಫಿಯಾ ಅಲ್ಲ, ಇದು ಸರ್ಕಾರದ ಮಾಫಿಯಾ ಅಂದ್ರು ಆರ್ ಅಶೋಕ್. ಇನ್ನೊಂದು ಕಡೆ BY ವಿಜೇಂದ್ರ ಡಿ.ಕೆ. ಶಿವಕುಮಾರ್ ಗೊಡ್ಡು ಬೆದರಿಕೆಗೆಲ್ಲ ಬಗ್ಗಲ್ಲ ಅಂದ್ರು. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ.
ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ. ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ಇಂಥ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಇದನ್ನು ಹೇಗೆ ಸರಿಪಡಿಸ್ಬೇಕು ಅದ್ರ ಕಡೆ ಗಮನ ಕೊಡಲಿ. ಈ ರೀತಿ ದರ್ಪ ಇವೆಲ್ಲ ಸವಾಲುಗಳಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ಕಸ ತೆಗೆಯೋ ವಿಷಯದಲ್ಲೂ ರಾಜಕೀಯ ಕೆಸರೆರೆಚಾಟ ನಡೀತಾ ಇದೆ. ಆದರೆ ಹರಾಜಾಗ್ತಾ ಇರೋದು ಮಾತ್ರ ಬೆಂಗಳೂರಿನ ಮರ್ಯಾದೆ. ಹತ್ರತ್ರ 1.5 ಕೋಟಿ ಜನ ವಾಸ ಮಾಡೋ ಬೆಂಗಳೂರಲ್ಲಿ ಪ್ರತಿದಿನ 800ರಿಂದ 900 ಟನ್ ಕಸ ಸಂಗ್ರಹಣೆ ಆಗ್ತಿದೆ. ಇದರಲ್ಲಿ 300ಕ್ಕೂ ಹೆಚ್ಚು ಟನ್ ಪ್ಲಾಸ್ಟಿಕ್ ಕಸ, 500ಕ್ಕೂ ಹೆಚ್ಚು ಟನ್ ಹಸಿ ಕಸ ಸಂಗ್ರಹ ಆಗ್ತಿದೆ. ಪ್ರತಿ ವಿಧಾನಸಭೆ ಕ್ಷೇತ್ರಗಳಲ್ಲೂ ಹಸಿ ಕಸ, ಒಣ ಕಸ ಬೇರ್ಪಡಿಸೋ ಘಟಕಗಳಿವೆ. ಇದರ ಜೊತೆಗೆ ಬೆಂಗಳೂರಿನ ಹೊರವಲಯಗಳಲ್ಲೂ ಕಸ ಬೇರ್ಪಡಿಸೋ ಘಟಕಗಳಿವೆ. ಆದರೂ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ಎಲ್ಲೆಂದರಲ್ಲಿ ಕಸ ಸುರಿಯೋರ ಮನೆ ಮುಂದೆನೇ ಕಸ ಸುರಿದಿದ್ದಾಯಿತು, ದಂಡಾನೂ ಹಾಕಿದ್ದಾಯಿತು. ಇದರಿಂದ ಬೆಂಗಳೂರಿನ ಅರ್ಧಕ್ಕರ್ಧ ಜನ ಬದಲಾದ್ರು. ಆದರೆ ಜಿಬಿಯ ಅಧಿಕಾರಿಗಳು ಮಾತ್ರ ಬದಲಾಗಿಲ್ಲ. ಇನ್ನೊಂದು ಕಡೆ ರಾಜಕೀಯ ರಾಡಿನೂ ಶುರುವಾಗಿದ್ದು, ಈ ಕಸದ ಕಿರಿಕಿರಿಗೆ ಯಾವಾಗ ಶಾಶ್ವತ ಪರಿಹಾರ ಸಿಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.